ಸ್ವಲ್ಪ ತಾಳ್ಮೆ ತಂದ್ಕೊಳ್ಳೋ. ಏನ್ರಿ ತಾಳ್ಮೆ? ಆದಿ ಆದಿ ಇನ್ನು ಬದುಕಿದ್ದಾನೆ. ಏನ್ ಹೇಳ್ತಿದ್ದೀರಿ? ಯಾಕೆ ಬೇಡವಾ? ನಿಧಾನಕ್ಕೆ ಮಾತಾಡಿಮ್ಮ. ನಿಮ್ಗೂ ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಅವನ್ನ ನೂಕಿತ್ತು. ಅವನ್ನ ತಡಿದೇ ಇದ್ದಿದ್ರೆ ರಂಜಿತ್ನ ಸಾಯಿಸ್ಬಿಡ್ತಿದ್ದ. ರಂಜಿತ್ನ ತಡಿ ಹೋದಾಗಿತ್ತಲ್ವಾ? ಆವೇಶದಲ್ಲಿ ಏನ್? ಯಾವ್ದ್ರ ಆವೇಶ? ಆದಿತ್ಯನ ಮುಗಿಸ್ಬೇಕು ಅಂತನಾ? ನಾನಾ? ನೀವು ಪ್ರೀತಿಸೋ ಪ್ರತಿಯೊಂದನ್ನು ಜೋಪಾನ ಮಾಡ್ತೀನಿ ನಾನು, ನಿಮಗೋಸ್ಕರ. ಜೋಪಾನವಾಗಿ ನಿಮ್ಮ ದಾರಿಂದ ನಮ್ಮನ್ನ ಕಿತ್ತು ಹಾಕ್ತೀರಾ. ತುಂಬಾ ನಾಜುಕು ನೀವು. ಇಷ್ಟು ವರ್ಷ ನನಗದು ಅರ್ಥ ಆಗಿರ್ಲಿಲ್ಲ. ಇದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನೀವು ಕೋಪದಲ್ಲಿದ್ದೀರಾ, ನನಗೆ ಆದಿ ನೋಡ್ತೀನಿ. ಬೇಡ. ಅಂದ್ರೆ ನಿಮ್ಮ ನೆರಳು ಅವನ ಮೇಲೆ ಸೋಗ್ತಿರೋ ಹಾಗೆ ನಾನು ನೋಡ್ಕೋಬೇಕು. ನನಗೂ ಮಗಾರಿ ಅವನು. ಮಾತಲ್ಲಷ್ಟೇ. ಅವನು ಹುಟ್ಟೋಕ್ ಮುಂಚೆ ಅವನ ತಂದೆ ಅದನ್ನು ನನ್ನ ಬಿಟ್ಟು ಹೋದ. ಅವನ ಪ್ರಪಂಚ ಕಾಲಿಟ್ಟ ಮೇಲೆ ಅವನ ತಂದೆ ತಾಯಿ ಎರಡೂ ಆಗಿ ನಾನು ಸಾಕಿ ಬೆಳೆಸಿದ್ದೀನಿ. ಇದೆಲ್ಲ ಹೇಗೆ ಅರ್ಥ ಬೇಕು ನಿಮ್ಗೆ? ಒಂದ್ ಹೆಣ್ಣು ಅಪ್ಪ ಆಗೋದು. ನಾನು ಸಾಕ್ಷಿಗೆ ತಾಯಿಯಾಗಿದ್ದೆ. ಅದೇ ವ್ಯತ್ಯಾಸ. ನೀವು ಬಂದ್ಮೇಲೂ ಅವನಿಗೆ ನಾನೇ ತಂದೆ ಆಗಿದ್ದೆ. ಅವನಿಗೆ ನನ್ನ ಮೇಲೆ ದ್ವೇಷ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೆ ಅಂತ. ಎರಡೂ ಒಂದೇ ಅಲ್ವಾ? ತುಂಬಾ ವ್ಯತ್ಯಾಸ ಇದೆ. ನೀವು ಅವನ್ನ ರಚ್ಚಿಗೆ ಬಿಸ್ತಾ ಇದ್ರಿ. ಇವತ್ತಾಯ್ತಲ್ಲ ಹಾಗಾಗ್ಲಿ ಅಂತ. ಅವ್ನು ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ಬೇಕು ಅಂತ. ಬಿಡಿ ಆರ್ತಿಯವ್ರೆ, ಈಗ ಮಾತೆಲ್ಲ ಬೇಡ. ಇನ್ಯಾವತ್ತಾದ್ರೂ ಮಾತಾಡೋಣ. ಅಂತ ಅವಕಾಶಗಳೇ ಇಲ್ಲ. ಅಂದ್ರೆ